ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಹೆಸರು ವೈಜಯಂತ್ ಕಣ ಮತ್ತು ನಾನು ಇವತ್ತು ಮಾತಾಡ್ತೀನಿ ಸ್ಟಾರ್ ವಾರ್ಸ್ ಬಗ್ಗೆ. ಸೊ ನೀವು ಸ್ಟಾರ್ ವಾರ್ಸ್ ಬಗ್ಗೆ ಕೇಳಿರ್ತಾರೆ, ಹೆಸರು ಎಲ್ಲ ಕಡೆ ಇರುತ್ತೆ. ಅದು ಡಾರ್ತ್ ವೇಡರ್ ಆಗಿರ್ಬೋದು, ಒಬಿವಾನ್ ಕೆನೋಬಿ, ಇವೆಲ್ಲ ಹೆಸರು ನಿಮಗೆ ಕೇಳಿರ್ತಾರೆ. ಆದರೆ ನಿಮಗೆ ಸ್ಟಾರ್ ವಾರ್ಸ್ ಫ್ರಾಂಚೈಸಿ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಅದ್ರದ್ದು ಟೈಮ್ ಲೈನು ಮತ್ತು ಅದ್ರದ್ದು ಮೂವಿಗಳು ಯಾವುದು ನೋಡಿಲ್ಲ, ಏನೇ ಕನ್ಫ್ಯೂಷನ್ ಇದ್ರು ಈ ವಿಡಿಯೋದಲ್ಲಿ ಪೂರ್ತಿ ಕನ್ಫ್ಯೂಷನ್ ನಿಮಗೆ ದೂರ ಆಗುತ್ತೆ. ಬರೋ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಆ ಮೂವಿ ಆರ್ಡರ್ ಲೈನು, ಸೊ ಯಾವ ಮೂವಿ ಫಸ್ಟ್ ನೋಡಬೇಕು, ಯಾವ ಮೂವಿ ನೋಡಿದ್ರೆ ನಿಮಗೆ ಪೂರ್ತಿ ಸ್ಟಾರ್ ವಾರ್ಸ್ ಅರ್ಥ ಆಗುತ್ತೆ. ಪ್ರತಿಯೊಂದು ಡೀಟೇಲ್ಡು ವಿಡಿಯೋ ಇದರೊಳಗೆ ಆಗ್ತಾ ಇದೆ. ಸೊ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗುತ್ತೆ. ಸೊ ವಿಡಿಯೋ ಎಂಡ್ ತನಕ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಆಗಲಿದೆ. ಸ್ವಲ್ಪ ಬೇಸಿಕ್ ಹೇಳೋದಾದ್ರೆ, ಸ್ಟಾರ್ ವಾರ್ಸ್ ಫ್ರಾಂಚೈಸಿ ವರ್ಲ್ಡ್ ನಂಬರ್ 2 ಒಳಗೆ ಬರುತ್ತೆ ಆಫ್ಟರ್ ಮಾರ್ವೆಲ್. ಆಫ್ ಕೋರ್ಸ್ ಮಾರ್ವೆಲ್ ಆದ ತಕ್ಷಣ ನಂಬರ್ 2 ಒಳಗೆ ಫ್ರಾಂಚೈಸಿ ದೊಡ್ಡದಾಗಿರೋದಂದ್ರೆ ಸ್ಟಾರ್ ವಾರ್ಸೇ. ಅದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ಸು ಅಲ್ಲ, ಜಾನ್ ವಿಕ್ ಸೀರೀಸು ಅಲ್ಲ, ಯಾವುದೂ ಅಲ್ಲ. ಸೆಕೆಂಡ್ ಫ್ರಾಂಚೈಸಿ, ಸೆಕೆಂಡ್ ನಂಬರ್ 2 ಒಳಗಿರೋದಂದ್ರೆ ಸ್ಟಾರ್ ವಾರ್ಸ್. ಸೊ ನೀವು ಮರ್ಚೆಂಡೈಸ್ ಬೈ ಮಾಡ್ತಾರಲ್ಲ, ಅವೆಂಜರ್ಸಿಂದಾಗಿರ್ಬೋದು, ಡಿ ಸಿದಾಗಿರ್ಬೋದು, ಲೈಕ್ ಸ್ಪೈಡರ್ ಮ್ಯಾನು ಟಿ ಶರ್ಟ್ಸು, ಐರನ್ ಮ್ಯಾನ್ ಇಂದೆಲ್ಲ ಟಿ ಶರ್ಟ್ಸು, ಟಾಯ್ಸ್ ಎಲ್ಲ ಇರ್ತಾವಲ್ಲ, ಅದನ್ನೆಲ್ಲ ಮರ್ಚೆಂಡೈಸ್ ಅಂತಾರೆ. ಅದನ್ನು ಫ್ರಾಂಚೈಸಿ ಮಾರುತ್ತೆ. ಸೊ ಮಾರ್ವೆಲ್ಲು ಇಲ್ಲಿ ತನಕ ಮಾರಿರೋದು ಓವರ್ ಪ್ಲಸ್ 7 to 8 ಬಿಲಿಯನ್ ತನಕ ಸೇಲ್ ಮಾರ್ಕೆಟ್ ಆಗಿದೆ ಅವ್ರದ್ದು. ಆದರೆ ಸ್ಟಾರ್ ವಾರ್ಸಿಂದು ಪ್ಲಸ್ 48 ಬಿಲಿಯನ್ ತನಕ ಆಗಿದೆ. 42 ಇತ್ತು 2 ವರ್ಷದ ಹಿಂದೆ, ಆದರೆ ಇನ್ನೂ ಭಾಳ ರೈಸ್ ಆಗಿಬಿಟ್ಟು 42+ ಬಿಲಿಯನ್ ಹೋಗಿದೆ ಇವಾಗ. ಅಷ್ಟು ಕ್ರೇಜ್ ಇದೆ ಸ್ಟಾರ್ ವಾರ್ಸಿಂದು ಇಡೀ ವರ್ಲ್ಡ್ ಒಳಗೆ. ಇದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ ನಾನು. ಸೊ ಈಗ ಮಾತಾಡೋಣ ಸ್ಟಾರ್ ವಾರ್ಸ್ ಟೈಮ್ ಲೈನ್ ಬಗ್ಗೆ. ಸೊ ಈಗ ಮೂವಿ ಎಷ್ಟು ಸೂಪರಾಗಿ, ಎಷ್ಟು ಆಸಮ್ ಆಗಿದೆಯೋ ಅದ್ರ ಅಷ್ಟೇ ಕನ್ಫ್ಯೂಸಿಂಗ್ ಇದು ಸ್ಟಾರ್ ವಾರ್ಸ್ ಇಂದು ಮೂವೀಸ್ ಟೈಮ್ ಲೈನ್ ಇದೆ. ಸೊ ಭಾಳ ಜನ ಇಲ್ಲೇ ಆಡ್ಬೋದು, ಲೈಕ್ ಟೈಮ್ ಲೈನೇ ಅವ್ರ ತಲೆಗೆ ಹೋಗಲ್ಲ, ಕನ್ಫ್ಯೂಸ್ ಆಗಿಬಿಡುತ್ತೆ. ಎಪಿಸೋಡ್ 4 ಇದೆಯಲ್ಲ, ಆ್ಯಕ್ಚುಲಿ ಅದು ಫಸ್ಟ್ ಮೂವಿ ಬಂದಿದ್ದು. ಸೊ ಅದೇ ಲೈಕ್ ಚಿಕ್ಕದಾಗೆ ಒಂದು ಸ್ವಲ್ಪ ತಲೆ ಉಳಬಿಡೋ ಥರ ಟೈಮ್ ಲೈನ್ ಇಟ್ಟಿದ್ದಾರೆ ಇವರು. ಸೊ ಡೋಂಟ್ ವರಿ ಗೈಸ್, ನಾನು ಇವತ್ತು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದರ ಟೈಮ್ ಲೈನ್, ಯಾವ ಮೂವಿ ಫಸ್ಟ್ ನೋಡ್ಬೇಕು ನೀವು ಅಂತ. ಈ ಸೀರೀಸ್ ಒಳಗೆ ಫಸ್ಟ್ ಮೂವಿ ಬಂದಿದ್ದು 1977 ಒಳಗೆ, ಸ್ಟಾರ್ ವಾರ್ಸ್ ಎ ನ್ಯೂ ಹೋಪ್ ಅಂತ. ಅದಾದಮೇಲೆ 3 ವರ್ಷ ಆದಮೇಲೆ 1980 ಒಳಗೆ ಬಂತು ಸ್ಟಾರ್ ವಾರ್ಸ್ ಎಂಪೈರ್ ಸ್ಟ್ರೈಕ್ಸ್ ಬ್ಯಾಕ್ ಅಂತ. ಸೊ ಇದಾದ್ಮೇಲೆ ನೆಕ್ಸ್ಟ್ ಮತ್ತೆ 3 ವರ್ಷ ಆದಮೇಲೆ 1983 ಒಳಗೆ ಬಂತು ಸ್ಟಾರ್ ವಾರ್ಸ್ ರಿಟರ್ನ್ ಆಫ್ ದಿ ಜೆಡೈ. ಈ 3 ಮೂವಿ ಬಂದಮೇಲೆ ಅವರು ಸ್ಟೋರಿನ ಸ್ಟಾಪ್ ಮಾಡಿಬಿಟ್ರು, ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಸೊ 16 ಇಯರ್ಸ್ ಆದಮೇಲೆ, ಆಫ್ಟರ್ 16 ಇಯರ್ಸ್ ಮೂವಿ ಒಂದು ವಾಪಸ್ ಬಂತು. ಅದು ಯಾವ ಮೂವಿ ಅಂದರೆ ಫ್ಯಾಂಟಮ್ ಮೆನಸ್ ಅಂತ, ಸ್ಟಾರ್ ವಾರ್ಸ್ ಇಂದು. ಸೊ ಈ ಮೂವಿ ಇದೆಯಲ್ಲ, ಆ ಫಸ್ಟಿಗೆ 3 ಮೂವೀಸ್ ಬಂತಲ್ಲ, ಅದಕ್ಕಿಂತ ಹಳೇದು. ಆಫ್ಟರ್ ಫ್ಯಾಂಟಮ್ ಮೆನಸ್ 3 ವರ್ಷ ಆದಮೇಲೆ 2002 ಒಳಗೆ ಬಂತು ಅಟ್ಯಾಕ್ ಆಫ್ ದಿ ಕ್ಲೋನ್ಸ್ ಸ್ಟಾರ್ ವಾರ್ಸ್ ಮೂವಿ. ಸೊ ಅದರ 3 ಇಯರ್ಸ್ ಆದಮೇಲೆ ಮತ್ತೆ ಬಂತು ರಿವೆಂಜ್ ಆಫ್ ದಿ ಸಿತ್. ಸೊ ರಿವೆಂಜ್ ಆಫ್ ದಿ ಸಿತ್ ಎಲ್ಲಿ ಮುಗಿಯುತ್ತಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ 1977 ಒಳಗೆ ಬಂದಿರೋ ಸ್ಟಾರ್ ವಾರ್ಸ್ ಎ ನ್ಯೂ ಹೋಪ್ ಅಂತ. ಆಯ್ತಲ್ಲ, 2005 ಒಳಗೆ ಮುಗ್ದಿರೋ ಮೂವಿ ಸ್ಟಾರ್ಟ್ ಆಗುತ್ತೆ 1977 ಒಳಗೆ ಬಂದಿರೋದು. ಸೊ ಅದೇ ಸ್ವಲ್ಪ ಕನ್ಫ್ಯೂಸಿಂಗ್ ಇರೋದು ಈ ಮೂವೀಸ್ ಫ್ರಾಂಚೈಸ್ ಒಳಗೆ. ಸೊ ಇದು 1977 ಇಂದ 2005 ತನಕ 6 ಮೂವೀಸ್ ಬಂದಿದ್ದಾವಲ್ಲ ಸ್ಟಾರ್ ವಾರ್ಸ್ ಇದ್ದು, ಅವೆಲ್ಲ ಕ್ರಿಯೇಟ್ ಮಾಡಿದ್ರು ಜಾರ್ಜ್ ಲೂಕಸ್ಸು. ಸೊ ಅವನು 2012 ಒಳಗೆ ಬರೋ ಸ್ಟಾರ್ ವಾರ್ಸ್ ಇನ್ ರೈಟ್ಸ್ ಎಲ್ಲ ಡಿಸ್ನಿಗೆ ಮಾರ್ಬಿಡ್ತಾನೆ. ಸೊ ಮಾರ್ವೆಲ್ ಹತ್ರ ಇವಾಗ ಮಾರ್ವೆಲ್ ಇಂದು ರೈಟ್ಸ್ ಕೂಡ ಡಿಸ್ನಿ ಹತ್ರನೇ ಇದೆ, ಸ್ಟಾರ್ ವಾರ್ಸ್ ಇನ್ ರೈಟ್ಸ್ ಕೂಡ ಡಿಸ್ನಿ ಹತ್ರನೇ ಇದೆ. ಡಿಸ್ನಿ ಹತ್ರ ಭಾಳ ಪವರ್ ಇದೆ ಇವಾಗ, ಯಾಕಂದ್ರೆ ನಂಬರ್ 1 ಫ್ರಾಂಚೈಸಿ, ವರ್ಲ್ಡ್ ನಂಬರ್ 1 ಫ್ರಾಂಚೈಸಿ ಮಾರ್ವೆಲ್, ಮತ್ತೆ ನಮ್ಮ ವರ್ಲ್ಡ್ ನಂಬರ್ 2 ಫ್ರಾಂಚೈಸಿ ಸ್ಟಾರ್ ವಾರ್ಸ್, ಅವೆರಡರದ್ದು ರೈಟ್ಸು ಡಿಸ್ನಿ ಹತ್ರನೇ ಇದೆ. ಸೊ ಅದಕ್ಕೆ ಡಿಸ್ನಿ ಡಿಸೈಡ್ ಮಾಡ್ತು, ನಾವು ಇನ್ನೂ 3 ಎಕ್ಸ್ಟ್ರಾ ಮೂವಿ ರಿಲೀಸ್ ಮಾಡ್ತೀವಿ ಸ್ಟಾರ್ ವಾರ್ಸ್ ಇಂದು ಅಂತ. ಸೊ 2015 ಒಳಗೆ ಬಂತು ಸ್ಟಾರ್ ವಾರ್ಸ್ ದಿ ಫೋರ್ಸ್ ಅವೇಕನ್ಸು. ಸೊ ನೆಕ್ಸ್ಟ್ 2017 ಒಳಗೆ ಬಂತು ಸ್ಟಾರ್ ವಾರ್ಸ್ ದಿ ರಿಟರ್ನ್ ಆಫ್ ದಿ ಜೆಡೈ. ಆಮೇಲೆ 2019 ಒಳಗೆ ಬಂತು ಸ್ಟಾರ್ ವಾರ್ಸ್ ದಿ ರೈಸ್ ಆಫ್ ದಿ ಸ್ಕೈ ವಾಕರ್. ನಾನು ಇಷ್ಟೋ ತನಕ ಹೇಳಿದ್ನಲ್ಲ, ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಲೈಕ್ ಆ ಥರ ಕನ್ಫ್ಯೂಷನ್ ಅವ್ರು ಸ್ಟಾರ್ ವಾರ್ಸ್ ಅವರೇ ಮಾಡಿದ್ದಾರೆ ಫ್ರಾಂಚೈಸಿ. ಯಾಕಂದರೆ ಅವ್ರು ಕರೆಕ್ಟಾಗಿ 1977 ಇಂದ 2019 ತನಕ ಎಷ್ಟು ಮೂವೀಸ್ ಬಂದಿದ್ದಾವಲ್ಲ, ಕರೆಕ್ಟಾಗಿ ಅಷ್ಟು ಎಪಿಸೋಡ್ನ ಹೆಸರು ಕೊಡೋದು ಬಿಟ್ಟು, ಸೊ ಅವ್ರು ಸ್ವಲ್ಪ ವಿಯರ್ಡಾಗಿ ಹೆಸರು ಕೊಟ್ಟಿದ್ದಾರೆ, ಎಡವಟ್ ಮಾಡಿದ್ದಾರೆ. ನಮಗಂತೂ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾವ ಥರ ಅಂದರೆ ಹೇಳ್ತೀನಿ ನೋಡಿ ಇವಾಗ. ಸೊ ಏನು ಹೇಳಕ್ಕೆ ಹೊರಟಿದ್ದೀನ, ಸ್ವಲ್ಪ ಫೋಕಸ್ ಆಗಿ ಕೇಳಿಸ್ಕೊಂಡ್ರೆ, ಯಾಕೆಂದರೆ ಸ್ವಲ್ಪ ತಲೆಗುಳ ಬೀಳುತ್ತಿದ್ದು. ಏನಂದರೆ ಈಗ 1977 ಒಳಗೆ ಫಸ್ಟ್ ಮೂವಿ ಸ್ಟಾರ್ ವಾರ್ಸ್ ರಿಲೀಸ್ ಆಯ್ತಲ್ಲ, ಸೊ ಆ ಫಸ್ಟ್ ಮೂವಿ ಎಪಿಸೋಡ್ 1 ಅಂತ ಹೆಸರು ಕೊಡಬೇಕಿತ್ತು, ಆದರೆ ಅದನ್ನು ಕೊಟ್ಟಿಲ್ಲ. ಯಾಕೆಂದರೆ ಸ್ಟೋರಿ ವೈಸ್ ಸ್ವಲ್ಪ ಮುಂದೆ ಇದೆ ಅಂತ ಅದನ್ನು ಎಪಿಸೋಡ್ 4 ಮಾಡಿದ್ದಾರೆ. ಸೊ ಎಪಿಸೋಡ್ 5, ಎಪಿಸೋಡ್ 6 1977 ಇಂದ ಆಮೇಲೆ 2000 2003 ಹೋಗಿ ಮೂವಿ ಬಂತಲ್ಲ, ಅದು 4, 5, 6. ಸೊ ಎಪಿಸೋಡ್ 1 ಯಾವುದು ಅಂದರೆ ಸ್ವಲ್ಪ ಟೈಮ್ ಗ್ಯಾಪ್ ಕೊಟ್ಟು 1999 ಒಳಗೆ ರಿಲೀಸ್ ಆಯ್ತಲ್ಲ, ಸೊ ಅದು ಎಪಿಸೋಡ್ 1. ಯಾಕಂದರೆ ಸ್ಟೋರಿ ವೈಸು ಸ್ವಲ್ಪ ಹಳೇದದು. ಸೊ ಅದಕ್ಕೆ ಎಪಿಸೋಡ್ 1 1999 ಮೂವಿ ರಿಲೀಸ್ ಮಾಡಿದ್ದಾರೆ. ಸೊ 2002 ಒಳಗೆ ಎಪಿಸೋಡ್ 2, ಆಮೇಲೆ 2005 ರಿಲೀಸ್ ಆಯ್ತಲ್ಲ, ಸೊ ಅದು ಎಪಿಸೋಡ್ 3. ಸೊ ಇದು ಅರ್ಥ ಆಗಿದ್ರೆ ಆಬ್ವಿಯಸ್ಲಿ ಇದು ಕೂಡ ಅರ್ಥ ಆಗಿರ್ಬೇಕು ನಿಮಗೆ. 2015, 17, 19 ಒಳಗೆ ಬಂದಿರೋದೆಲ್ಲ 7, 8, 9 ಎಪಿಸೋಡ್ಸ್ ಆಯಿತು. ಇದನ್ನು ಅರ್ಥ ಮಾಡ್ಕೊಂಡಂಗೆ ನಾನು ಮ್ಯಾಥ್ಸ್ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರೆ ಇನ್ನೂ ಜಾಸ್ತಿ ಮಾರ್ಕ್ಸ್ ಬರ್ತಿತ್ತು.
ಸ್ಟಾರ್ ವಾರ್ಸ್ ಫ್ರಾಂಚೈಸಿ ಅಲ್ಲ ಒಂಥರ ಭಾಳ ಫುಲ್ಲು ಫೇಮಸ್. ಇದು ಜನರು ಹುಚ್ಚರಿದ್ದಾರೆ ಇದು ಈ ಮೂವಿ ನೋಡೋಕ್ಕೆ, ಈ ಸೀರೀಸ್ ನೋಡೋಕ್ಕೆ ಮಾತ್ರ. ಸೊ ಅದರೊಳಗೆ ಏನಿದೆ ಅಂತ ನಿಮಗೆ ಈ ಸ್ಟೋರಿ ನೋಡಿದಾಗೆ ಗೊತ್ತಾಗೋದು. ಅಷ್ಟೇ ಸೂಪರಾಗಿ ಕೂಡ ಇದೆ. ಸೊ ಏನು ಬೇಸಿಕ್ ಸ್ಟೋರಿ ಏನಂದರೆ, ಸೊ ಇದು ನಡೆಯೋದು ಎಲ್ಲ ಸ್ಟೋರಿ ಅರ್ಥ ಒಳಗಿರೋದಿಲ್ಲ, ಬೇರೆ ಪ್ಲ್ಯಾನೆಟು. ಈ ಮೂವಿ ಸ್ಟಾರ್ಟ್ ಆಗೋದೇ ಈ ಲೈನಿಂದ, ಎ ಸ್ಟೋರಿ ಫ್ರಮ್ ಗ್ಯಾಲಕ್ಸಿ ಫಾರ್ ಫಾರ್ ಅವೇ ಅಂತ. ಸೊ ಎಲ್ಲ ನಡೆಯೋದು ಅಕ್ಕಪಕ್ಕನೂ ಇಲ್ಲ, ಎಲ್ಲ ಬೇರೆ ಬೇರೆ ಗ್ಯಾಲಕ್ಸಿ ಒಳಗೆ ನಡೀತಿರೋದು ಸ್ಟೋರಿ. ಸೊ ಹೀರೋ ವಿಲನ್ ಇರ್ತಾರೆ. ಸೊ ಲಾಸ್ಟಿಗೆ ಗೆಲ್ತಾರೆ, ಹೀರೋ ಗೆಲ್ತಾರೆ, ವಿಲನ್ ಗೆಲ್ತಾರೋ ಮೂವೀಸ್ ನೋಡೇ ಗೊತ್ತಾಗಬೇಕು ನಿಮಗೆ. ಸೊ ನಾನು ಇಷ್ಟು ಮಾಡಿರೋ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಸೊ ಮತ್ತೆ ನಿಮಗೆ ಕ್ವಶನ್ಸ್ ಇದ್ದರೆ ನನಗೆ ಈ ಕೆಳಗೆ ಇನ್ಸ್ಟಾಗ್ರಾಮ್ ಲಿಂಕ್ ಬರ್ತಿರ್ಬೋದು, ಅಲ್ಲಿ ಮೆಸೇಜ್ ಮಾಡಿ ಕೇಳಿ. ಸೊ ಕಾಮೆಂಟ್ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ನನ್ನ ವಿಡಿಯೋ ಆಗಿದ್ದು. ಸೊ ನಾನು ವಿಡಿಯೋ ಇಷ್ಟ ಇರೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇಲ್ಲಿಂದ ಹೋಗಬೇಡಿ. ಸೊ ನಾನು ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋದ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.